ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು. ದಷ್ಟಪುಷ್ಟವಾಗಿ ಮಗು ಬೆಳಿಬೇಕು ಅಂದವನಿಗೆ ದಷ್ಟಪುಷ್ಟವಾದ ಹೆಂಗಳೆಯರೇ ಬೇಕಾದ್ರ ಸದಾ ಲವಲವಿಕೆ ಇರಬೇಕು ಅಂದವನು ಮಹಿಳೆಯರ ಜೊತೆ ಲಖ ಲಖ ಆಟವಾಡಿದ್ನ. ದಿಲೀಪ್ ಅವರು ಮಿಸ್ಬಿಹೇವ್ ಮಾಡ್ತಿದ್ರು. ಕೈ ಇಟ್ಕೊಂಡು ನಡೆಯೋದು, ಅಸಹ್ಯವಾಗಿ ಬಾ ಅಂತ ಕರೆಯೋದು, ನನ್ನ ಹತ್ರ ಬಾ, ನಾನು ನೀನು ರಾಣಿ ತರ ನೋಡ್ಕೊಂತೀನಿ. ಪೌಡ್ರ್ ಪ್ರಚಾರ ಮಾಡಿದವನಿಗೆ ಮೆತ್ಕೊಂಡಿದ್ದು ಅದು ಯಾವ ವಾಷಿಂಗ್ ಪೌಡ್ರು. ನನಗೆಲ್ಲದಕ್ಕೂ ಸಾಥ್ ಕೊಟ್ಟು ನನ್ನ ಜೊತೆ ಇರು, ನಾನು ನಿನ್ನ ಹೆಂಡತಿಗಿಂತ ಹೆಚ್ಚಾಗಿ ನೋಡ್ಕೊಂತೀನಿ. ಪಟ ಪಟ ಅಂತ ಬೆಳೆದ ಪೇತ್ಲ ದಿಲೀಪನಿಗೆ ಹೆಂಗಸರ ಮೂಲಕ ಕೆಡ್ಡ ತೋಡಿದ್ರ. ಜೀನಿನ ಹೆಸರು ಹಾಳು ಮಾಡಬೇಕು ಅಂತ ಸುಮಾರು 2 ವರ್ಷದಿಂದ ಹನಿ ಟ್ರ್ಯಾಪ್ ಶುರು ಮಾಡಿದ್ರು. ಜಾಹೀರಾತು ಕೇಳಿದ ಮಂದಿ ಇವನ ವಿರುದ್ಧ ಕತ್ತಿ ಮಸೆದು ಬಿಟ್ರ. ಇಂಪಾರ್ಟೆಂಟ್ ಅಂದ್ರೆ ಒಂದು ನ್ಯೂಸ್ ಚಾನಲ್, ಈಗೇನು ಫೇಸ್ಬುಕ್ ಅಲ್ಲಿ ಹಾಕಿದ್ರಲ್ಲ, ಆ ನ್ಯೂಸ್ ಚಾನಲ್ 1 ವರ್ಷದ ಮುಂಚೆ ನನ್ನ ತೇಜೋವಧನೆ ಮಾಡೋದಕ್ಕೆ ರೆಡಿಯಾಗಿದ್ರು. ಆ ನ್ಯೂಸ್ ರಿಪೋರ್ಟರ್ಗೂ ಹೇಳಿದ್ರು, ಜೀನಿ ಕಂಪ್ನಿನ ಮೇಲೆ ಏನಾದರೂ ಒಂದು ಆರೋಪ ತನ್ನಿ ಅಂತನ. ಆ ನ್ಯೂಸ್ ರಿಪೋರ್ಟ್ರು 3 ಅವತ್ತೇ ಕೆಲಸದಿಂದ ಕೈ ಬಿಟ್ರು. ನಮ್ಮ ಚಿರಾ, ತಿಪ್ಟೂರು, ಪಾವಗಡ ಅವತ್ತೇ ರಿಸೈನ್ ಮಾಡಿ ನಮ್ಮ 3 ರಿಪೋರ್ಟ್ರು ಬಂದು ದಾಖಲೆ ಸಮೇತ ಕೊಟ್ಟರು. ನೋಡಿ, ನಮ್ಮ ಕಂಪ್ನಿಯ CEO ನಿಮ್ಮ ಬಗ್ಗೆ ಒಂದು ಬ್ಯಾಡು ನ್ಯೂಸ್ ತಗೊಂಬರೋದಕ್ಕೆ ಹೇಳಿದ್ದಾರೆ. ಅಂದರೆ ನಾವು ಜೀನಿ ಕಡೆಯಿಂದ ಅಡ್ವರ್ಟೈಸ್ಮೆಂಟ್ ಕೊಡಲಿಲ್ಲ ಅಂದರೆ ಜೀನಿಯನ್ ಸರಿ ಇಲ್ಲ. ಚುನಾವಣೆಗೆ ಬರ್ತಾನೆ ಅಂತ ಪುಡಾರಿಗಳು ಹೇಳಿದ್ರ ಹನಿ ಟ್ರ್ಯಾಪ್ ಬಲೆ. ಯಾಕೆಂದ್ರೆ ಇವತ್ತು ಸಮಾಜ ಸೇವೆ ಮಾಡ್ತಿದ್ದೇನೆ, ರಾಜಕೀಯಕ್ಕೆ ಬರ್ತೇನೆ, ನಾನು ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಬರಬೇಕು ಅನ್ನೋ ತಲೆಯಲ್ಲೇ ಇಲ್ಲ. ಯಾಕೆಂದ್ರೆ ನಮ್ಮ ಸಾಹೇಬರು ಸಮೇತ ಹೇಳ್ತಿದ್ರು, ರಾಜಕೀಯಕ್ಕೆ ಬರಬೇಡ ಕಣ, ಒಟ್ಟು ಹೊಲಸು ಅಂತ ಹೇಳ್ತಾ ಇದ್ರು. ರಾಜಕೀಯಕ್ಕೆ ಬರಲೇಬಾರ್ದು ಅನ್ಸಿತ್ತು. ಈಗ ನಿಜ ಹೇಳ್ತಿದ್ದೀನಿ ಸರ್, ಶಿರಾ ತಾಲೂಕಲ್ಲಿ ಯಾವುದಾದ್ರೂ ಒಂದು ಜಿಲ್ಲಾ ಪಂಚಾಯತಿಗೆ ಬಂದೇ ಬರ್ತೀನಿ. ಅಯ್ಯಯ್ಯೋ ನರಪೇತ್ಲ ನಾರಾಯಣ ದಿಲೀಪ, ಅದೇನು ನಿನ್ನ ಲೀಲೆ. ಬಹಳಷ್ಟು ಅತ್ಯಾಚಾರ ಪ್ರಯತ್ನಕ್ಕೆ ನಡೆದಿದೆ, ಅಂತೂ ಆಗಿದೆ ಬಿಟ್ಟಿದ ಭಗವಂತ ಗೊತ್ತಾಗಬೇಕು. ಅವರಿಬ್ಬರ ಮಧ್ಯೆ ಆಗಿರ್ತಕ್ಕಂಥದ್ದು. ಜೀನಿ ದಿಲೀಪನ ರಂಗಿನ್ ರಗಳೆ ನಿರೀಕ್ಷಿಸಿ ನಿಮ್ಮ ಬೆಳಗೆರೆ ನ್ಯೂಸ್ನಲ್ಲಿ.